ಸ್ನೇಹಿತರೆ, ಇವತ್ತು ಬಿಸಿ ಬಿಸಿ ಚಿಕನ್ ಸಾರು ದೋಸೆ ಜೊತೆಯಲ್ಲಿ ಹಾಫ್ ಬಾಯ್ಲ್ ಖಂಡಿತವಳು ಇದು ಬ್ಯಾಚಲರು ಮಾಡ್ಕೋಬೋದು. ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ಮುದ್ದೆಗೆ, ರೈಸ್ಗೆ ಪ್ರತಿಯೊಂದಿಗೂ ಸೂಪರಾಗಿರುತ್ತೆ. ಸಿಂಪಲ್ಲಾಗಿ ಅಡುಗೆ ಮಾಡೋದು ತೋರಿಸ್ಕೊಡ್ತೀನಿ, ತಾವು ಟ್ರೈ ಮಾಡಿ ನೋಡಿ. ಆ ಚಿಕನ್ ತಿನ್ನೋವಾಗ ಮಜಾ ಇದೆಯಲ್ಲ, ಮಜಾನೇ ಬೇರೆ ಕಣ್ರಿ. ಅದು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಚಿಕನ್ನು ದೋಸೆ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಚಿಕನ್ ಸಾರು ಮಾಡೋಕ್ಕೆ ಸಾಂಬಾರು ಈರುಳ್ಳಿ ಒಂದು 100 ಗ್ರಾಮ್, 50 ಗ್ರಾಮ್ ಶುಂಠಿ, 100 ಗ್ರಾಮ್ ಬೆಳ್ಳುಳ್ಳಿ, ಒಂದು 10 ಕಾಳು ಮೆಣಸು, 2 ಚಕ್ಕೆ, ಒಂದು 4 ರಿಂದ 5 ಲವಂಗ, ಒಂದೇ ಒಂದು ಟೊಮೊಟೊ, ಕೈ ಹಿಡಿಯಷ್ಟು ತೆಂಗಿನ ತುರಿ, ಇಷ್ಟನ್ನು ಪೇಸ್ಟಾಗಿ ರುಬ್ಕೊಳ್ಳೋಣ ಚಿಕನ್ ಸಾಂಬಾರಿಗೆ. ಈಗ ಮಸಾಲ ರುಬ್ಕೊಂಡಿದ್ದೀವಿ, ಈಗ ಅಡುಗೆ ಶುರು ಮಾಡೋಣ. ನೋಡಿ, ಚಿಕನ್ ಬಂದು 1 kg ತೊಗೊಂಡಿದ್ದೀನಿ. ಈ ಪೀಸಸ್ ಬಂದು ಸ್ವಲ್ಪ ಸ್ಮಾಲ್ ಪೀಸಸ್ ಇರಲಿ, ಯಾಕಂದರೆ ಉಪ್ಪು ಖಾರ ಚೆನ್ನಾಗಿರುತ್ತೆ, ಅದರಿಂದ ಸ್ವಲ್ಪ ಪೀಸಸ್ ಚಿಕ್ಕದಾಗಿರಲಿ. ಅದೇ ಥರ ಬಂದು ಸ್ಕಿನ್ ಔಟ್ ತೊಗೊಂಡಿದ್ದೀನಿ. ನಿಮ್ಗೇನೋ ಬೇಕಂದರೆ ಸ್ಕಿನ್ನು ತೊಗೋಬೋದು. 2 ಸ್ಪೂನ್ ಎಣ್ಣೆ, ಬಿಸಿ ಬಿಸಿ ಕಾಯುವ ಬಾಣಲೆಯಲ್ಲಿ 2 ಸ್ಪೂನ್ ಎಣ್ಣೆ. ಸಾಂಬಾರು ಈರುಳ್ಳಿ ಬಂದು ಚಚ್ಬಿಟ್ಟು ಇಟ್ಕೊಂಡಿದ್ದೀವಿ. ಸಾಂಬಾರು ಈರುಳ್ಳಿ ಹಾಕೋಣ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ನಿಮ್ಮಿಷ್ಟ ಅದು. ಸಾಂಬಾರು ಈರುಳ್ಳಿ ಬಂದು ಟೇಸ್ಟು ಚೆನ್ನಾಗಿರುತ್ತೆ, ಪ್ಲಸ್ ಆರೋಗ್ಯನೂ ಚೆನ್ನಾಗಿರುತ್ತೆ. ಅದೇ ಥರ ಕಿಡ್ನಿ ಸ್ಟೋನ್ ಇರೋರು ಆಲ್ಮೋಸ್ಟ್ 90% ಸಾಂಬಾರು ಈರುಳ್ಳಿ ಯೂಸ್ ಮಾಡಿ, ತುಂಬ ಅಂದರೆ ತುಂಬ ಒಳ್ಳೆಯದು. ಚಿಕನ್ ಹಾಕೋಣ ಎಣ್ಣೆಯಲ್ಲಿ. ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಸೈಡ್ಗೆ ಚಿಕನ್ ಅಂಟ್ಕೊಳ್ಳುತ್ತೆ. ಎಣ್ಣೆಯಲ್ಲಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿ ನೋಡಿ, ಥರ ನೀಟಾಗಿ ಫ್ರೈ ಮಾಡಿ. ಚಿಕನ್ನಲ್ಲಿ ಇರುವಂಥ ನೀರೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ. ಒಂದು ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪುಡಿ 2 ಸ್ಪೂನ್, ಅರಿಶಿನ ಅರ್ಧ ಸ್ಪೂನ್, ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ, ಅಂಗಡಿಯಲ್ಲಿ ಸಿಗುತ್ತೆ ನೋಡಿ. ಹೇಗಿದೆ ನೋಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ. ಮನೆಯಿಂದ ತಂದಿಕ್ಕೋಲಿ, ಅಂಗಡಿಯಿಂದ ತಂದಿಕ್ಕೋಲಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತುಂಬ ಚೆನ್ನಾಗಿದೆ. ಫಸ್ಟೇ ಮಸಾಲ ರುಬ್ಕೊಂಡಿದ್ವಿ, ಮಸಾಲೆ ಹಾಕೋಣ ನೋಡಿ. ಹೇಗಿದೆ ಕಲರ್ ನೋಡಿ, ತಿಂದರೆ ಕಳೆದೋಗ್ತೀರಾ, ಘಮ ಘಮ. ಮಸಾಲ ಹಾಕಿದ ಮೇಲೆ ಒಂದು ಸಲ ತಿರುಗಿಸಿ ನೋಡಿ, ಹೇಗಿದೆ ಕಲರ್ ನೋಡಿ. ನೋಡಿ, ಇದರಲ್ಲಿ ಯಾವುದು ಕಲರ್ ಪೌಡರ್ ಇಲ್ಲ, ಯಾವುದೂ ಇಲ್ಲ, ಡೈರೆಕ್ಟಾಗಿ ಮಾಡಿರುವಂಥ ಅಡುಗೆ ಇದು. ತಿಂದರೆ ಕಳೆದೋಗ್ತೀರಾ. ಆದಷ್ಟು ಸಾಂಬಾರು ಈರುಳ್ಳಿ ಯೂಸ್ ಮಾಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಈಗ ನೀರು ಹಾಕೋಣ. ಕೆಲವೊಬ್ಬರಿಗೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿರಬೇಕು, ಕೆಲವೊಬ್ಬರಿಗೆ ತೆಳು ಇರಬೇಕು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಚೂಸ್ ಮಾಡ್ಕೊಳ್ಳಿ. ಇದು ಮಿನಿಮಮ್ ಒಂದು 15 ನಿಮಿಷ ಬೇಯಲಿ. ಚಿಕನ್ ಬೇಗ ಬೆಂದೋಗುತ್ತೆ, 15 ನಿಮಿಷ ಬೇಯಲಿ. ಈಗ ಚಿಕನ್ ಸಾರು ರೆಡಿ ಆಗ್ತಾ ಬಂತು. ದೋಸೆಗೆ ಅಥವಾ ನೀವು ಇಡ್ಲಿಗೂ ತಿನ್ಬೋದು, ದೋಸೆಗೂ ತಿನ್ಬೋದು, ಪೂರಿಗೂ ತಿನ್ಬೋದು, ಮುದ್ದೆಗೂ ತಿನ್ಬೋದು. ಇವತ್ತು ನಾನು ದೋಸೆಗೆ ಟ್ರೈ ಮಾಡ್ತಾಯಿದ್ದೀನಿ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಮುಗೀತು ಚಿಕನ್ ಸಾರು. ಈಗ ಸ್ಟವ್ ಆಫ್ ಆಗಿದೆ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ರೆಡಿ ಆಯಿತು. ಬಿಸಿ ಬಿಸಿ ಚಿಕನ್ ಸಾರು ತಿಂದರೆ ಕಳೆದೋಗ್ತೀರಾ. ಚಿಕನ್ ಸಾರು ರೆಡಿ ಇದೆ, ಈ ಕಡೆ ದೋಸೆ ರೆಡಿ ಇದೆ. ಈಗ ಬಾರಿಸುವ ಸಮಯ ಶುರುವಾಗಿದೆ. ಫೈನಲ್ ಟಚ್ಚು ಹಾಫ್ ಬಾಯ್ಲ್. ಏನು ಹೇಳಿ, ಫೈನಲ್ ಟಚ್ ಹಾಫ್ ಬಾಯ್ಲ್. ಹಾಕಮ್ಮ ಪ್ಲೇಟ್ಗೆ ದೋಸೆ, ಫೋಲ್ಡ್ ಮಾಡು, ರಪ ರಪ ಅಂತ ಹಾಕೋ, ಪ್ಲೇಟಲ್ಲಿ ಇಡು. ಏನು ತಿರುಗಿಸ್ತಾನೆ ಇದೆಯಾ, ಇಡು. ಸಾಕು ತಿರುಗಿಸಿದ್ದು ಸಾಕು, ಇಡು. ಇಡು. ನೋಡಿ ಹೇಗಿದೆ ದೋಸೆ ನೋಡಿ, ಖಂಡಿತ ದೋಸೆ ನೋಡಿ ಹೇಗಿದೆ ನೋಡಿ. ಹಾಫ್ ಬಾಯ್ಲ್ ಫೈನಲ್ ಆಗಿ ಚಿಕನ್ ಸಾರು ತಿಂದಿದ ಮೇಲೆ ಫೈನಲ್ ಆಗಿ ಹಾಫ್ ಬಾಯ್ಲು ನೋಡಿ. ಮೇಲೆ ಸ್ವಲ್ಪ ಉಪ್ಪು, ಪೆಪ್ಪರ್, ನೋಡಿ. ಸಾಕು ಬಿಡವ. ಚಿಕನ್ ಸಾರು, ಹಾಫ್ ಬಾಯ್ಲು, ದೋಸೆ ತಿಂದರೆ ಕಳೆದೋಗ್ತೀರಾ. ಬಿಸಿ ಬಿಸಿ ಚಿಕನ್ ಸಾರು ರೆಡಿಯಾಗಿದೆ, ದೋಸೆ ರೆಡಿಯಾಗಿದೆ. ತಿನ್ನುವ ಸಮಯ ಶುರುವಾಗಿದೆ. ಸಕ್ಕತ್ತಾಗಿದೆ ಸ್ನೇಹಿತರೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ.